ಸರ್ ನಿಮ್ಮ ಬಾಸ್ ನಿಮ್ಮ ಉಪಾಧ್ಯಕ್ಷನಿಗೆ ಯಾವ ತರ ಸಪೋರ್ಟ್ ಮಾಡಿದ್ರೆ ದರ್ಶನ್ ಸರ್? ಖಂಡಿತವಾಗ್ಲು. ಯಾಕೆಂದರೆ ಅವರು ತುಂಬ ಕಡೆ, ಯಾಕಂದರೆ ನಾವು ಯಾವುದೇ ಈವೆಂಟ್ ಮಾಡಿದ್ರು ಅವ್ರದ್ದು ಕಾಟೇರ ಮೂವಿ ಈವೆಂಟಲ್ಲೂ ಅವ್ರು ನಮ್ಮ ಸಿನಿಮಾದು ಡೇಟ್ ಹೇಳ್ತಾರೆ. ಈಗ ಮೊನ್ನೆ ಒಂದು ಸೆಲೆಬ್ರಿಟಿ ಶೋ ಇತ್ತು, ನಾವು ಹೋಗಿರೋದು ಯಾವತ್ತು ಬರ್ತದೋ ಅದು ಗೊತ್ತಾ ನೆನ್ನೆ ಅಂತ, ಅದಕ್ಕೆ ಮೊನ್ನೆ ಅನ್ನೋದು. ಇವರು ಇಲ್ಲಿ ಅಯ್ಯೋ ಯಶೋಧ ಇದ್ರೆ ಅದು ಆಟ ಬಾಂಬ್. ಅಲ್ಲ ನಂಗೆ ನಿಮ್ದು ಆಕ್ಚುಲಿ ಸರ್ ನಿಮ್ಗೆ ನಿಜವಾಗ್ಲೂ ಇನ್ನೋಸೆಂಟ್ ಸರ್. ನಿಮ್ ಮುಖ ಭಾವ ಇದೆಲ್ಲ ಅವ್ರು ನೋಡು. ಫುಲ್ ಆಕ್ಟಿಂಗ್ 24 ಗಂಟೆ ಅದೇ ಮಾಡೋದು ನಾವು. ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಅಲ್ಲಿಗೆ ಹೋಗಿದ್ವಿ ಆಯ್ತಾ. ಈಗ ಒಂದು ಸೆಲೆಬ್ರಿಟಿ ಶೋ ಹೋಗೋದು ಏನಕ್ಕೆ, ಆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತ. ಬಟ್ ನಾವು ಧೈರ್ಯವಾಗಿ ಕಾಟೇರ ಸೆಲೆಬ್ರಿಟಿ ಶೋನಲ್ಲಿ ನಮ್ಮದು ಉಪಾಧ್ಯಕ್ಷ ರಿಲೀಸು 26ಕ್ಕೆ ಅಂತ ನಾನು ಧನ್ವೀರ್ ಅವರು, ಅಭಿ ಎಲ್ಲ ಕಾಟೇರ ಬಗ್ಗೆ ಇಷ್ಟಿಷ್ಟು ಮಾತಾಡ್ಬಿಟ್ಟು ಮಿಕ್ಕಿದೆಲ್ಲ ನಮ್ಮ ಉಪಾಧ್ಯಕ್ಷದ ಬಗ್ಗೆ ಮಾತಾಡ್ತಾ ಇದ್ರು. ಬಟ್ ಹಂಗಿದ್ರು ಒಂಚೂರು ಅವರು ಬೇಜಾರು ಮಾಡ್ಕೊಳ್ಳದೆ ಅವ್ರಿಗೇನೋ ಟೈಮ್ ಸಿಕ್ಕಿದ್ರೆ ಅವರು ಹೇಳಿರೋರೇನು. ಬಟ್ ಅದು ಬಿಟ್ಟು ಅವರು ಪರೋಕ್ಷವಾಗಿ ತುಂಬ ಸಪೋರ್ಟು ಮಾಡ್ತಾ ಇದ್ದಾರೆ. ಮೇ ಬಿ ಒಂದು ಬೈಟ್ಸ್ಗೂ ಟ್ರೈ ಮಾಡ್ತಾ ಇದ್ದೀನಿ, ಅದು ಸಿಗುತ್ತೆ, ಕೊಡ್ತಾರೆ. ಸರ್ ನಿಮ್ಗೆ ಉಪಾಧ್ಯಕ್ಷ ಅಂತ ಬಂದಾಗ ಒಳ್ಳೆ ಮೆಮೊರಿ ಸೆಟಲ್ ಅಂತೂ ಅದ್ಭುತವಾಗಿ ಎಂಜಾಯ್ ಮಾಡಿರ್ತೀರಾ. ಸೊ ನಿಮ್ಗೆ ಉಪಾಧ್ಯಕ್ಷ ಅಂತ ಬಂದಾಗ ಯಾವತ್ತೂ ನೆನಪಲ್ಲಿರುವಂತಹ ಒಂದು ಮೆಮೊರಿ ಹೇಳಿ ಸರ್, ಎಲ್ಲೂ ಶೇರ್ ಮಾಡಿರೋದಂತಹ ವಿಚಾರ ಇತ್ತು ಅಂದ್ರೆ. ಶೇರ್ ಮಾಡಿದಂತ ವಿಚಾರ ಅಂತಂದ್ರೆ ಮಾಡಿರ್ಬಾರ್ದು ಅಲ್ಲ, ಉಪಾಧ್ಯಕ್ಷ ಫ್ರೆಶ್ ಆಗಿರ್ಬೇಕು, ನಮಸ್ಕಾರ ಮಾಡ್ಬೇಕು. ಇಲ್ಲ ಅದು ಹೇಳ್ಬೇಕು ಮತ್ತೆ ಅದನ್ನ ಎಲ್ಲ ಒಂದ್ ಕಡೆ ಹೇಳಿರ್ತೀನಿ. ಅದು ಮತ್ತೆ ಸ್ಕ್ರೀನ್ ಪ್ಲೇ ಓಪನ್ ಮಾಡ್ದಂಗೆ ಆಗುತ್ತೆ. ಅದನ್ನ ನಮ್ಮ ಡೈರೆಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಕತೆ ಹೇಳ್ಬೇಡಿ ಅಂತ ಅಂದ್ಬಿಟ್ಟು. ಸೊ ಚಿಕ್ಕಣ್ಣ ನನಗೆ ಫೋನ್ ಮಾಡಿ ರೆಡಿಯಾಗಿ ಅಂದ್ರು. ಎಲ್ಲಿ ರೆಡಿ ಆಗಬೇಕು ಅಂತಂದೆ. ಉಪಾಧ್ಯಕ್ಷ ಆ ಟೈಟ್ಲ್ ಒಂದು ನೀವೇ ಮಾಡಿಸ್ಬೇಕು, ಮಾತಾಡಬೇಕು, ಒಂದೇ ಒಂದು ಸೀನ್ ಇದೆ, ಆ ಸೀನ್ ಮಾಡ್ಬಿಟ್ರೆ ಇಡೀ ಸಿನಿಮಾ ಗೆದ್ಬಿಡುತ್ತೆ ಅಂತಂದ್ರು. ನಿಜವಲ್ಲ ಆ ಸೀನ್ ಹಾಗೆ ಆಯಿತು. ಆ ಸೀನಲ್ಲಿ ವಧೆನೂ ತಿಂದೆ ನಾನು. ವಧೆ ತಿಂದು ದೇವಸ್ಥಾನ ತಿರುಪ್ತಿನಲ್ಲಿ ಇರ್ಬೇಕಾದ್ರೆ ಒಂದು 20-25 ಮಿಸ್ ಕಾಲ್ ಅಪ್ಪಂದು. ಯಾವತ್ತೂ ಮಾಡಿದೆ ಇಷ್ಟೊಂದು ಮಿಸ್ ಕಾಲ್, ಏನು ಇಷ್ಟು ಪದೇ ಬರ್ತಾ ಇದ್ದಾರೆ, ಏನ್ರಿ ಫೋನೇ ಆಯ್ತಲ್ವಲ್ಲ ನೀವು ಸುಬಣ ಅಂತ. ತಿರುಪ್ತಿನಲ್ಲಿದ್ದೆ, ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ದಪ್ಪ ಅಂದರೆ ಉಪಾಧ್ಯಕ್ಷ ಮುಂದುವರೆದ ಭಾಗ ಸೋಣ್ಸೋ ಗೆಟ್ ರೆಡಿ ಅಂತಂದು. ಆಮೇಲೆ ಹೌದಾ ಅಂತಂದೆ. ಒಂದು ಸೀನ್ ಇದೆ ಗೊತ್ತಾ, ಸ್ಕ್ರೀನ್ ಪ್ಲೇ ಹೇಳಕ್ಕೆ ಶುರು ಮಾಡಿದ್ರು. ಬೇಡ ಏನು ಹೇಳ್ಬಿಡಿ, ನಾನು ಅಲ್ಲೇ ಬರ್ತೀನಿ ಸುಮ್ಮನೆ ರೀ ಅಂತಂದೆ. ಸೊ ಇದು ಮರಿದೇ ಇರೋ ದಿನ. ಅಂದರೆ ಅವತ್ತಿನ ದಿನಕ್ಕೆ ಡೈರೆಕ್ಟರ್ ಯಾರು ಗೊತ್ತಿಲ್ಲ, ಎಂಥದ್ದು ಇಲ್ಲ. ಒಬ್ಬ ಕೋ-ಆರ್ಟಿಸ್ಟ್ಗೆ ಒಬ್ಬ ಹೀರೋ ಆಗಬೇಕಾಗಿದ್ದಂಥ ನಟ ಫೋನ್ ಮಾಡಿ, ಅಂದರೆ ನನ್ನ ಮೇಲೆ ಆತ ಇಟ್ಟಂಥ ಪ್ರೀತಿ ಅಥವಾ ನಾನು ಆ ಕ್ಯಾರೆಕ್ಟರ್ ಮಾಡಬಲ್ಲೆ ಅನ್ನೋ ಒಂದು ನಂಬಿಕೆ ಇಟ್ಟಂಥ ಪ್ರೀತಿ ಇದೆಯಲ್ಲ, ಅದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸರ್ ಈಗ ನೀವು ಕೂಡ ನೀವು ಹೀರೋ ಅಂತ ಆಗ್ತಾ ಇದೀನಿ ಅಂದಾಗ ನೀವು ಕೂಡ ಹೇಳ್ಕೊಂಡಿದ್ರೆ ಅವಮಾನ ಮಾಡಿದವರು ಇದ್ದಾರೆ, ಚುಚ್ಚಿ ಮಾತಾಡಿದವರು ಇದ್ದಾರೆ ಹೇಳಿ. ಸೊ ಅಂತವ್ರಿಗೆಲ್ಲ ಯಾವ ರೀತಿ ಉತ್ತರ ಕೊಡ್ತಾರೆ? ಯಾಕಂದ್ರೆ ನಿಮ್ಮಲ್ಲಿ ನೀವು ಕಷ್ಟ ಸುಖ ನೋಡಿ, ಜಾಸ್ತಿ ನೀವು ಕಷ್ಟನೇ ನೋಡಿ ಬೆಳೆದು ನಿಂತವರು, ಪ್ರಯತ್ನ ಮಾಡಿ ಎಲ್ಲರ ಮನೆ ಮಗ ಆದಂತವರು. ಸೊ ಪ್ರತಿಯೊಬ್ರು ಕೂಡ ಅವಮಾನ ಮಾಡೋರು ಇದ್ದಾರೆ, ಪ್ರತಿಯೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡೋರು ಇದ್ದಾರೆ. ಸೊ ಖಡಕ್ಕಾಗಿ ಏನ್ ಹೇಳ್ತಾರೆ ಚಿಕ್ಕಣ್ಣ ಸರ್? ಅಲ್ಲ, ಖಡಕ್ಕಾಗಿ ಹೇಳಕ್ಕೆ ನಾನು ಡಿಬಾಸ್ ಅಲ್ಲ ಚಿಕ್ಕಣ್ಣ, ನಾನು ಸಾಫ್ಟಾಗಿ ಹೇಳ್ತೀನಿ. ಏನಂದ್ರೆ ಅದೇನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಒಬ್ಬನಿಗೆ ಅಂತಲ್ಲ, ಎಲ್ಲರಿಗೂ ಆಗಿದೆ. ಪಾಸಿಟಿವ್ ಇದ್ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ, ಒಳ್ಳೆಯವರು ಇದ್ ಕಡೆ ಕೆಟ್ಟವರು ಇದ್ದೇ ಇರ್ತಾರೆ, ಪ್ರೋತ್ಸಾಹ ಕೊಡೋ ಕಡೆ ಕಾಲೆಳೆಯೋರು ಇದ್ದೇ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ. ನಾವು ಮಾತಾಡೋ ವೇಸ್ಟು, ನಮ್ಮ ಕೆಲಸ ಅವ್ರಿಗೆ ಬಾಯಿ ಮುಚ್ಚುತ್ತೆ ಅಷ್ಟೇ. ಯಾಕೆಂದರೆ ನಾವೇನು ಮಾಡಿದ್ದೀವಿ ಅಂತ ನಮಗೆ ಗೊತ್ತು, ನಾವೇನು ಎಫರ್ಟ್ ಹಾಕಿದ್ದೀವಿ ಅಂತ ನಮಗೆ ಗೊತ್ತು. ಜನ ಅದು ಆಶೀರ್ವಾದ ಮಾಡಿಬಿಟ್ರೆ ಎಲ್ಲರೂ ಬಾಯಿ ಮುಚ್ಕೋತಾರೆ. ಆಮೇಲೆ ಕಾಲೆಳೆಯೋರು ಇದ್ರೇ ಚಂದ. ನಾವು ಹತ್ಬೇಕಾದ್ರೆ ಕಷ್ಟಪಟ್ಟು ಹತ್ತೀವಲ್ಲ, ಸ್ಟ್ರಾಂಗ್ ಆಗ್ತೀವಿ. ಸೊ ಮತ್ತೆ ನಮ್ಮ ಯಾರು ಅಲ್ಲಾಡ್ಸೋಕ್ಕಾಗಲ್ಲ ಒಂದು ಜಾಗಕ್ಕೆ ಅಂತ ಹೋಗಿ ನಿಂತ ಮೇಲೆ. ಸೊ ಅವರೆಲ್ಲ ಇರಬೇಕು. ಆಮೇಲೆ ಅವಾಗವಾಗ ನೆನಪಿಸ್ತಾ ಇರ್ತಾರೆ, ಅಲ್ವಾ ನಾನು ಹಿಂಗಂತ ಅವ್ರ ಗುರು ಇವ್ರ ಗುರು ಏನಾದ್ರು ಕೆಲಸ ಮಾಡೋಣ ಅಂತ. ಸೊ ಅದನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ಸೂಪರ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.